ಒಂದೇ ಮಾತರಂ. ತಾಯಿ ನಮಸ್ಕರಿಸುತ್ತೇನೆ. ಸ್ನೇಹಿತರೆ ನಮಸ್ಕಾರ. ನಮಗೆ ಈ ಗೀತೆ ಬಗ್ಗೆ ಗೊತ್ತು. ಇದನ್ನ ಬರೆದವರು ಬಂಕಿಂ ಚಂದ್ರ ಚಟರ್ಜಿ ಅಂತ. ಸ್ನೇಹಿತರೆ ಇಷ್ಟೇ ಗೊತ್ತುಂಟು. ಆದ್ರೆ ಈ ಒಂದು ಹಾಡಿನ ಹಿನ್ನೆಲೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಡದಿದ್ರೆ ಹೇಗೆ ಹೇಳಿ? ಯಾಕೆಂದ್ರೆ ಈ ಒಂದು ಹಾಡಿಗೆ, ಈ ಒಂದು ರಾಷ್ಟ್ರೀಯ ಗೀತೆಗೆ 150 ವರ್ಷಗಳ ಸಂಭ್ರಮ. ಸ್ನೇಹಿತರೆ ಈ ಒಂದು ಗೀತೆ ಬಗ್ಗೆ ತಿಳ್ಕೊಳ್ಳೋಣ. ಬಂಕಿಂ ಚಂದ್ರ ಚಟರ್ಜಿ ಅವರು 1876ರಲ್ಲಿ ಇದನ್ನ ಬರೆದ್ರು. ಇದನ್ನ ಬಂಗಾಲಿ ಮತ್ತು ಸಂಸ್ಕೃತದಲ್ಲಿ ಬರೆದ್ರು. 1882ರಲ್ಲಿ ಅವರ ಆನಂದಮಠ ಕಾದಂಬರಿಯಲ್ಲಿ ಪ್ರಕಟಣೆ ಮಾಡಿದ್ರು. 1896ರಲ್ಲಿ ಕೋಲ್ಕತ್ತಾದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಫಸ್ಟ್ ಟೈಮ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನ ಹಾಡಿದ್ರು. ಹಾಗೆ ಜನವರಿ 24, 1950ರಲ್ಲಿ ಭಾರತದ ಸಂವಿಧಾನ ಈ ಗೀತೆಯನ್ನ ಮೊದಲ 2 ಪದ್ಯಗಳನ್ನ ರಾಷ್ಟ್ರೀಯ ಗೀತೆ ಅಂದ್ರೆ ನ್ಯಾಷನಲ್ ಸಾಂಗ್ ಅಂತ ಅಧಿಕೃತವಾಗಿ ಅಂಗೀಕರಿಸಿತು. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಅವರ ಹೋರಾಟದಲ್ಲಿ ದೇಶ ಪ್ರೇಮಿಗಳ ಸಂಕೇತವಾಯಿತು ಹಾಗೂ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಯಿತು. ಇನ್ನು ಹಲವಾರು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಒಂದು ಪದ್ಯ ಕಿಚ್ಚು ಹೆಚ್ಚಿಸಿತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಹಾಡು ಪ್ರತಿರೋಧದ ಮನೋಭಾವನೆಯನ್ನೇ ಜಾಗೃತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಈ 2 ಪದಗಳ ಕೇವಲ ಉಚ್ಚಾರಣೆಯು ಅಸಂಖ್ಯಾತ ಭಾರತೀಯ ಹೃದಯಗಳನ್ನ ಕಲಕಿತು. ಲಕ್ಷಾಂತರ ಜನರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಲು ಮತ್ತು ಸಾವಿರಾರು ಜನರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಲು ಪ್ರೇರೇಪಿಸಿತು. ಜನಗಣಮನ ರಾಷ್ಟ್ರೀಯ ಗೀತೆ ಆದ್ರೆ ಒಂದೇ ಮಾತರಂ ಜನರ ಹೃದಯದಲ್ಲಿ ಆಳವಾದ ಸ್ಥಾನವನ್ನ ಕಂಡುಕೊಂಡಿತು. ಸ್ನೇಹಿತರೆ, ಒಂದೇ ಮಾತರಂ ಎಂಬ ಪದಗುಚ್ಛ ಕೇವಲ ಮಾತೃಭೂಮಿಗೆ ನಮಸ್ಕಾರವನ್ನು ಸೂಚಿಸುವುದಲ್ಲದೆ ತ್ಯಾಗ, ಧೈರ್ಯ ಮತ್ತು ರಾಷ್ಟ್ರದ ಮೇಲಿನ ಅತ್ಯುನ್ನತ ಪ್ರೀತಿಯ ಮನೋಭಾವವನ್ನ ಸಾಕಾರಗೊಳಿಸುತ್ತೆ. ಹಾಗೆ ಈ ರಾಷ್ಟ್ರೀಯ ಗೀತೆ ಯಾವುದೇ ಒಂದು ನಿರ್ದಿಷ್ಟ ಧರ್ಮದ ಸಂಕೇತವಲ್ಲ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದು ನಮ್ಮೆಲ್ಲರನ್ನು ಉಳಿಸಿಕೊಳ್ಳುವ ರಾಷ್ಟ್ರೀಯತೆ ಮತ್ತು ಮಾತೃಭೂಮಿಗೆ ಕೃತಜ್ಞತೆಯ ಸಾಕಾರವಾಗಿದೆ. ಒಂದೇ ಮಾತರಂ ಎಂಬ ಪದಗಳು ನಮ್ಮ ಹೃದಯಗಳಲ್ಲಿ ಪ್ರತಿಧ್ವನಿಸುವವರೆಗೆ ಈ ರಾಷ್ಟ್ರದ ಆತ್ಮವು ಅಮರವಾಗಿರುತ್ತೆ. ಪ್ರತಿಯೊಬ್ಬ ನಾಗರಿಕನು ಭಿನ್ನಾಭಿಪ್ರಾಯ ಇಲ್ಲದೆ ಈ ಹಾಡನ್ನ ಹೆಮ್ಮೆಯಿಂದ ಹಾಡಬೇಕು. 150 ವರ್ಷದ ನಂತರವೂ ಇಂದು ನಾವು ಆ ಹಾಡನ್ನ ಹಾಡುವಾಗ, ಕೇಳುವಾಗ ಮೈ ರೋಮಾಂಚನವಾಗುತ್ತೆ. ಇನ್ನು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು, ಆ ಕ್ರಾಂತಿಕಾರರ ಮನಸ್ಸು ಅದೆಷ್ಟು ಕೆರಳಿಸಿರಬೇಕು. ಸ್ನೇಹಿತರೆ, ಇಂದು ಈ ಹಾಡನ್ನು ನಾವು ಮಂಗಳೂರಿನ ರಾಮಕೃಷ್ಣಾಶ್ರಮದ ಸಭಾಂಗಣದಲ್ಲಿ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪ್ರಾಯೋಜಕತ್ವದಲ್ಲಿ ನಾವು ಶಂಕರ್ ಶಾನ್ಭಾಗ್ ನಾಡಿನ ಖ್ಯಾತ ಗಾಯಕರು ಅವರ ಧ್ವನಿಯಲ್ಲಿ ಕೇಳೋಣ. ಬನ್ನಿ.
ನಿಜವಾಗಿ ಮೈ ನವಿರೇಳಿಸುವಂತ ರಾಷ್ಟ್ರೀಯ ಗೀತೆಯನ್ನು ಬರೆದ ಬಂಕಿಂ ಚಂದ್ರ ಚಟರ್ಜಿ ಅವರಿಗೂ ಹಾಗೂ ಈ ಹಾಡನ್ನ ಹಾಡಿದ ಖ್ಯಾತ ಗಾಯಕರಾದ ಶಂಕರ್ ಶಾನ್ಭಾಗ್ ಅವರಿಗೂ ಮನದಾಳದ ಅಭಿನಂದನೆಗಳು, ವಂದನೆಗಳು. ಸ್ನೇಹಿತರೆ, ನಿಜವಾಗಿ ಈ ಹಾಡು ಅದೆಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಕಿಚ್ಚು ಹೆಚ್ಚಿಸಿದೆ ಅಲ್ವಾ? ಖಂಡಿತ. ಹಾಗಾದ್ರೆ ಹೇಳೋಣ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ. ಸ್ನೇಹಿತರೆ, ಹೆಪ್ಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ.